ಜಿಲ್ಲಾ ವಕೀಲರ ಸಂಘದ ವತಿಯಿಂದ ದಿನಾಂಕ 8/10/2025ರಂದು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಸಾರ್ವಜನಿಕ ತುರ್ತು ಅಂದರೆ ವಕೀಲರ ತುರ್ತು ಸಭೆಯನ್ನು ಕರೆದಿದ್ದು ಸದರಿ ವಿಷಯದ ಸಂಬಂಧಿಸಿದರೆ ಭಾರತದ ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿಯವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದೇವೆ. ಸದರಿ ನಡೆದಿರತಕ್ಕಂಥ ಘಟನೆಯನ್ನು ನಮ್ಮ ಸಂಘ ಕಠೋರವಾಗಿ ಖಂಡಿಸಿದ್ದು ಇರುತ್ತದೆ. ಆ ಖಂಡಿಸಿದ ಪ್ರಯುಕ್ತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮಾನ್ಯರು ಸ್ವೀಕರಿಸಬೇಕಾಗಿ ವಿನಂತಿ. ಸರ್ ಪ್ಲೀಸ್ ಈ ಕಡೆ. ಯಾದಗಿರಿಯ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತ ಪ್ರಕರಣವನ್ನು ಖಂಡಿಸಿ ಇವತ್ತಿನ ದಿನ ನಾವು ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಸಂಘದಲ್ಲಿ ಇಂದು ದಿನಾಂಕ 8/10/2025ರಂದು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ತುರ್ತು ಸಭೆಯನ್ನು ಕರೆದು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಒಮ್ಮುಖದ ನಿರ್ಣಯವನ್ನು ತೆಗೆದುಕೊಂಡಿದ್ದು ಇರುತ್ತದೆ. ಏನೆಂದರೆ ಸದರಿ ಘಟನೆಯನ್ನು ನಮ್ಮ ಸಂಘ ತೀವ್ರವಾಗಿ ಖಂಡಿಸಿದ್ದು ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿತನ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಆಗಲು ಕೆಳ ನ್ಯಾಯಾಲಯದಲ್ಲಿ ಎಲ್ಲಿಯೂ ನಡಿಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಮನವಿ ಪತ್ರ ಸಲ್ಲಿಸಿದ್ದೇವೆ. ಅದಕ್ಕೆ ಸರ್ವ ಸದಸ್ಯರು ಒಮ್ಮತದ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದು ಇರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಾವು ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ತಲುಪಲು ನಾವು ಕೋರಿಕೊಂಡಿದ್ದು ಇರುತ್ತದೆ. ಸಮಾಜದಲ್ಲಿ ಯಾವುದೇ ಒಂದು ಘಟನೆ ನಡೆದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾನೂನಿನಲ್ಲಿ ವಿಚಾರಣೆಗೆ ವ್ಯಾಪ್ತಿ ಇದೆ. ಆದರೆ ಯಾವಾಗ ಕಾನೂನನ್ನು ವ್ಯಕ್ತಿ ಕೈಗೆ ತೊಂತಾನೆ ಅಂಥ ಸಮಯದಲ್ಲಿ ಕಾನೂನು ವಿರುದ್ಧ ಕೃತ್ಯ ಆಗ್ತದೆ. ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಏನಪ್ಪ ಅಂದರೆ ಕಾನೂನು ಬಾಹಿರವಾಗಿರ್ತದೆ. ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಒಬ್ಬ ವಕೀಲರಾಗಿ ಈ ರೀತಿ ಒಂದು ಕೃತ್ಯ ಕೈಗೊಂಡ್ರಲ್ಲ, ಈಗ ನೀವು ಸಾಮಾನ್ಯ ಜನ ಈ ತಪ್ಪು ಮಾಡಿದ್ರೆ ಓಕೆ, ವಕೀಲರಾದ ತಿಳುವಳಿಕೆ ಉಳ್ಳವರು ಕಾನೂನು ಬಲ್ಲವರು ಈ ರೀತಿ ಒಂದು ಕೃತ್ಯ ಕೈಗೊಂಡ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ಅದು ತನಿಖಾಧಿಕಾರಿಗಳು ಬಿಟ್ಟಿರ್ತಕ್ಕಂಥ ವಿಷಯ. ನಾವು ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥ ಘಟನೆ ಖಂಡನೀಯವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಾರೇ ಇರಲಿ, ವಕೀಲರಿರಲಿ, ಸೀನಿಯರ್ ಇರಲಿ, ಜೂನಿಯರ್ ಇರಲಿ, ಕಾನೂನು ಚೌಕಟ್ಟಿನಲ್ಲಿ ಇರಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾನೂನು ಚೌಕಟ್ಟಿನಲ್ಲಿ ಯಾರೇ ತಪ್ಪು ಮಾಡಿದರೂ ಸಹಿತ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸರ್ವೋಚ್ಚ ಮುಖ್ಯ ನ್ಯಾಯಾಧೀಶರಿಗೆ ಅವಮಾನ ಮಾಡಿದರೆ ಎಲ್ಲ ಇಡೀ ವಕೀಲರಿಗೆ, ದೇಶಾದ್ಯಂತ ವಕೀಲರಿಗೂ ಮತ್ತು ನ್ಯಾಯಾಧೀಶರಿಗೆ ಅವಮಾನ ಮಾಡಿದಂಗೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕೃತ್ಯವನ್ನು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ತೀವ್ರವಾಗಿ ಮತ್ತೊಂದು ಬಾರಿ ಖಂಡಿಸ್ತೇವೆ. ಇದರಲ್ಲಿ ಯಾರೇ ಇರಲಿ, ಹಿನ್ನೆಲೆ ಅವರು ಯಾರದೇ ಕೈವಾಡ ಇರಲಿ, ಅದನ್ನು ಸೂಕ್ಷ್ಮ ಅಲ್ಲ, ಇದರಲ್ಲಿ ಶಿಕ್ಷೆಗೊಳಪಡ್ತಕ್ಕಂಥ ವಿಶೇಷವಾಗಿ ಅಂಡರ್ಟೇಕಿಂಗ್ ತೊಗೊಂಡು ಅವ್ರ ಮೇಲೆ FIR ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯ ನ್ಯಾಯಾಧೀಶರ 1ನೇ ಕೋರ್ಟ್ ಹಾಲ್ನಲ್ಲಿ ಅವರು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಅದರಲ್ಲಿ ಏನಾಗಿದೆ ಅಂದರೆ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವರು ಅನುಮತಿ ಕೇಳೋಕ್ಕೋಸ್ಕರವಾಗಿ ಒಂದು ಪರ್ಮಿಷನ್ ಕೇಳೋದಕ್ಕೆ ರಿಟ್ ಪಿಟಿಷನ್ ಹಾಕ್ತಾರೆ. ಇದು ಯಾವುದೇ ಕಾರಣಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಹಾಕ್ತಾರೆ. ಯಾವುದೇ ಕಾರಣಕ್ಕೆ ನೋ ಗ್ರೌಂಡ್ಸ್ ಇಲ್ಲ. ಇದರಲ್ಲಿ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ನೀವು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಂತಕ್ಕಂಥ ಮಾತನ್ನು ಮಾತ್ರ ಸಾಹೇಬರು ಹೇಳ್ತಾರೆ. ಇದೇ ಒಂದು ಕಾರಣದಲ್ಲಿ ನೇರವಾಗಿ ಶೂ ಎಸ್ತಕ್ಕಂಥ ಒಂದು ಕೃತ್ಯಕ್ಕೆ ಮುಂದಾಗ್ತಾರೆ. ತಕ್ಷಣ ಅವರು ಬಂಧಿಸ್ತಾರೆ. ಈಗಲೂ ಸಹ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ, ಸಮರ್ಥನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಸೋಮೋಟೋ ಕೇಸ್ ಫೈಲ್ ಮಾಡಬೇಕು, ಶಿಕ್ಷೆಗೆ ಒಳಪಡಿಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಸಿಕಲಿ ಮೆಂಟಲಿ ಫಿಟ್ ಇದ್ದಾರೆ ಮೇಡಮ್. ಅದರಲ್ಲಿ ಯಾವುದೇ ಕಾರಣಕ್ಕೆ ಹಿನ್ನೆಲೆ ಇದೆ, ಯಾರ್ದ ಕೈವಾಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸನಾತನ ಧರ್ಮದ ಬಗ್ಗೆ ಅವರು ಘೋಷಣೆ ಮಾಡ್ತಾರೆ. ಇದರಲ್ಲಿ ಸಾಹೇಬರು ಹೇಳ್ತಾರೆ, ಮುಖ್ಯ ನ್ಯಾಯಾಧೀಶರು
ಜಾತಿ ಮತ ಧರ್ಮ ನಾನು ಸಮನಾಗಿ ಕಾಣ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಕಾರಣಕ್ಕೆ ಮೇಲು ಕೀಳು ಮತ್ತು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಹೇಳಿದರೂ ಸಹ ಅವರು ಅದೇ ಒಂದು ಮನಸ್ಥಿತಿಯಲ್ಲಿ ಹೊರಗಡೆ ಬರ್ತಾರೆ. ಸರ್ ಅವ್ರು ಎಸ್ತಿದ್ರು ಸಮರ್ಥನೆ ಮಾಡ್ಕೊಳ್ಳಲ್ಲ, ನಾನು ಅವ್ರಿಗೆ ಎಸ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರು ಶೂ ತೊಗೊಂಡು ಎಸ್ಲಿಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ? ನಾ ಹೇಳ್ತೀನಲ್ಲ ಸರ್, ಇದರಲ್ಲಿ ಅವ್ರದ್ದು ನೇರವಾಗಿ ಯಾವುದೋ ಒಂದು ಹಿನ್ನೆಲೆ ಇದೆ, ಕೈವಾಡ ಇದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 100% ಇದು ಸಾಮಾನ್ಯ ಅಲ್ಲ, ಅವ್ರು ಒಬ್ಬರೇ ಅಲ್ಲ, ಇದರಲ್ಲಿ ಹಿನ್ನೆಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.